ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ 4th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಬಿಸ್ನೆಸ್ ರೆಗ್ಯುಲೇಟರಿ ಫ್ರೇಮ್ವರ್ಕ್. ಸೊ ಯಾರೆಲ್ಲರೂ 4th ಸೆಮಿಸ್ಟರ್ನಲ್ಲಿ ಬಿಸ್ನೆಸ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ನ ಸಬ್ಜೆಕ್ಟ್ನ ತೊಗೊಂಡಿರ್ತೀರಾ, ಇದು ಕಂಪಲ್ಸರಿ ಪೇಪರು ಸಹ ಎಲ್ಲರಿಗೂ ಇರುವಂಥದ್ದು. ಇದು ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆದಂತಹ ಅದು ಆಗಸ್ಟ್ ಮತ್ತು ಸೆಪ್ಟೆಂಬರ್ 2024 ನಡೆದಿರೋ ಎಕ್ಸಾಮಿನೇಷನ್ನು. ಸೊ ನಾನು ಆಲ್ರೆಡಿ 2023 ಆ ಪ್ರೀವಿಯಸ್ ಕ್ವಶನ್ ಪೇಪರು ಸಹ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಈ ವಿಡಿಯೋ ಟ್ಯಾಗ್ ಮಾಡಿರ್ತೀನಿ, ನೀವು ಬೇಕಾದ್ರೆ ಅದನ್ನೂ ಸಹ ನೋಡ್ಕೊಬೋದು. ಸೊ ಈ ವಿಡಿಯೋ ಮತ್ತು ಆ 2023 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆಯಲ್ಲ, ಆ ಎರಡು ವಿಡಿಯೋ ನೋಡ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಒಳ್ಳೆ ಸ್ಕೋರ್ನ ಮಾಡ್ಬೋದು. ಇವೆರಡು ವಿಡಿಯೋ ಸಾಕಾಗುತ್ತೆ ನಿಮಗೆ. ಸೊ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ. ಅದೇ ರೀತಿ 2023ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಸಹ ಟ್ಯಾಗ್ ಮಾಡಿರ್ತೀನಿ, ಅದು ಸಹ ನೋಡಿಕೊಂಡು ಈ ವಿಡಿಯೋ ನೋಡಿಕೊಂಡು ಸೊ ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಆಗಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ನಿಮಗೆ ಪ್ಯಾಟರ್ನ್ ಗೊತ್ತಿರುತ್ತೆ. ಸೊ MCQ ಕ್ವಶನ್ಸ್ ಇರುತ್ತೆ, ಎಲ್ಲ ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ 2 ಮಾರ್ಕ್ಸಲ್ಲೂ 5 ಕ್ವಶನ್ ಕೊಟ್ಟಿರ್ತಾರೆ, 3 ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ 4 ಮಾರ್ಕ್ಸಿಗೂ ಸಹ 5 ಕ್ವಶನ್ ಕೊಟ್ಟಿರ್ತಾರೆ, 3 ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ. 12 ಮಾರ್ಕ್ಸಿಗೂ ಸಹ 5 ಕ್ವಶನ್ ಕೊಟ್ಟಿರ್ತಾರೆ, 3 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಮೊದಲನೇದಾಗಿ 6 ಕ್ವಶನ್ಸ್ MCQ ಕ್ವಶನ್ಸ್ ನೋಡೋಣ, ಆಮೇಲೆ 2 ಮಾರ್ಕ್ಸಿಗೆ ಸಹ ಎಲ್ಲ ಕೊಡ್ತಾ ಹೋಗ್ತೀನಿ. ಬನ್ನಿ ಗೈಸ್, ಮೊದಲನೇದಾಗಿ ನೋಡೋದಾದರೆ ಸೊ ಫಸ್ಟ್ನ ಕ್ವಶನ್ಸು BRF ಅಲ್ಲಿ. ಸೊ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ಹೂ ಈಸ್ ಅ ನಾಟ್ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್, ಅಂದರೆ ಒಪ್ಪಂದದಲ್ಲಿ ಭಾಗವಹಿಸಲು ಯಾರು ಅರ್ಹರಲ್ಲ, ನಾಟ್ ಕಾಂಪಿಟೆಂಟ್ ಅಂತ ನೋಡೋದಾದರೆ ಕಾಂಟ್ರಾಕ್ಟ್ನ ಪ್ರಕಾರ ಆಪ್ಷನ್ನ ಕೊಟ್ಟಿರೋ ನೋಡಿ. ಎ ಮೈನರ್, ಸೋನ್ ಮೈಟ್ ಪರ್ಸನ್, ದ ಪರ್ಸನ್ಸ್ ನಾಟ್ ಡಿಸ್ಕ್ವಾಲಿಫೈಡ್ ಫ್ರಮ್ ದ ಎನಿ ಲಾ, ನನ್ ಆಫ್ ದಿಸ್. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಕಾಂಪಿಟೆಂಟ್ ಅಂತ ಅಂದರೆ ಈ ಒಪ್ಪಂದದಲ್ಲಿ ಯಾರು ಅರ್ಹರಲ್ಲ ಅಂತ ನೋಡೋದಾದರೆ ಆಪ್ಷನ್ ಎ ಮೈನರ್, ಅಪ್ರಾಪ್ತ ವಯಸ್ಕ ಇದಕ್ಕೆ ಅರ್ಹರಾಗಿರಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು, ಇನ್ ಕಾಂಟ್ರಾಕ್ಟ್ ಆಫ್ ದ ಸೇಲ್ ಆಫ್ ಗೂಡ್ಸ್ ಇಫ್ ಸೆಲ್ಲರ್ ಈಸ್ ನಾಟ್ ದ ಓನರ್ ಆಫ್ ಗೂಡ್ಸ್ ದೆನ್ ದ ಟೈಟಲ್ ದ ಬೈಯರ್ ಶೆಲ್. ಅಂದರೆ ಸರಕುಗಳ ಮಾರಾಟದ ಒಪ್ಪಂದದಲ್ಲಿ ಮಾರಾಟಗಾರನು ಸರಕುಗಳ ಮಾಲೀಕರಲ್ಲದಿದ್ದರೆ ನಂತರ ಖರೀದಿದಾರನ ಶೀರ್ಷಿಕೆ. ಅದಕ್ಕೆ ಆಪ್ಷನ್ ಹೇಳಿದೆ ನೋಡಿ, ನಾಟ್ ಟು ಬಿ ಸೇಮ್ ಆ್ಯಸ್ ದಟ್ ದ ಸೆಲ್ಲರ್, ನೆಕ್ಸ್ಟ್ ಟು ಬಿ ಸೇಮ್ ದಟ್ ಆಫ್ ದ ಸೆಲ್ಲರ್, ಬಿ ಬೆಟರ್ ದ್ಯಾನ್ ದಟ್ ದ ಸೆಲ್ಲರ್, ನೆಕ್ಸ್ಟ್ ನನ್ ಆಫ್ ಎಬವ್. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಆಪ್ಷನ್ ಬಿ ಸೇಮ್ ಆ್ಯಸ್ ದ ಆಫ್ ದ ಸೆಲ್ಲರ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಇನ್ ವಿಚ್ ಇಯರ್ ಕಾಂಪಿಟೇಷನ್ ಕಮಿಷನ್ಸ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್, ಅಂದರೆ ಭಾರತದ ಸ್ಪರ್ಧಾತ್ಮಕ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಕೊಟ್ಟಿರೋ ನೋಡಿ, 2006, 2007, 2008, 2009. ಸೊ ಆಪ್ಷನ್ ಬಂದ್ಬಿಟ್ಟು ಕರೆಕ್ಟ್ ಆನ್ಸರ್ 2009. ನೆಕ್ಸ್ಟ್, ಅಂಡರ್ ವಿಚ್ ಸೆಕ್ಷನ್ಸ್ ದ ವರ್ಡ್ ಕನ್ಸ್ಯೂಮರ್ ಡಿಫೈನ್ಸ್ ಇನ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ಸ್ ಆ್ಯಕ್ಟ್ 1986, ಅಂದರೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಗ್ರಾಹಕನನ್ನು ಯಾವ ವಿಭಾಗದ ಅಡಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ? ಸೊ ಆಪ್ಷನ್ ಕೊಟ್ಟಿರೋ ನೋಡಿ, 1 ಸಬ್ಸೆಕ್ಷನ್ ಡಿ, 2 ಸಬ್ಸೆಕ್ಷನ್ ಡಿ, 3 ಸಬ್ಸೆಕ್ಷನ್ ಡಿ, 4 ಸಬ್ಸೆಕ್ಷನ್ ಡಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸೆಕೆಂಡ್ ಆಪ್ಷನ್ 2 ಸಬ್ಸೆಕ್ಷನ್ ಡಿ ಇದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಹೂ ಕ್ಯಾನ್ ಅಪಾಯಿಂಟ್ಮೆಂಟ್ ಆ್ಯನ್ ಆಥರೈಸ್ಡ್ ಡೀಲರ್ ಅಂಡರ್ FEMA ಅಂತ ಹೇಳಿದ್ದಾನೆ. ಅಂದರೆ ಫೆಮಾ ಅಡಿಯಲ್ಲಿ ಯಾರನ್ನು ಅಧಿಕೃತ ಡೀಲರ್ ಆಗಿ ನೇಮಿಸಬಹುದು? ಅದಕ್ಕೆ ಆಪ್ಷನ್ ಹೇಳಿದ್ರು ನೋಡಿ, ಎನಿ ಕಮರ್ಷಿಯಲ್ ಬ್ಯಾಂಕ್ ಲೈಸೆನ್ಸ್ ಬೈ ದ RBI, ನೆಕ್ಸ್ಟ್ ಓನ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು, ಓನ್ಲಿ ಫಾರಿನ್ ಬ್ಯಾಂಕ್ ಆಪರೇಟಿಂಗ್ ಇನ್ ಇಂಡಿಯಾ, ಓನ್ಲಿ ಕೋಆಪರೇಟಿವ್ ಬ್ಯಾಂಕ್ಸು. ಸೊ ಇದಕ್ಕೆ ಆಪ್ಷನ್ ನೋಡೋದಾದರೆ ಕರೆಕ್ಟ್ ಆಪ್ಷನ್ನು ಎನಿ ಕಮರ್ಷಿಯಲ್ ಬ್ಯಾಂಕ್ಸ್ ಲೈಸೆನ್ಸ್ಡ್ ಬೈ ದ RBI. ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಆಗಿರಲಿ RBIಯಿಂದ ಲೈಸೆನ್ಸ್ ಇದ್ದರೆ ಅವ್ರನ್ನ ಆಥರೈಸ್ಡ್ ಡೀಲರ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, MCQನಲ್ಲಿ ವಾಟ್ ಪವರ್ ಡಸ್ ದ ಸೆಂಟ್ರಲ್ ಗೌರ್ನಮೆಂಟ್ ಅಂಡರ್ EPA 1986, ಅಂದರೆ ಪರಿಸರ ಸಂರಕ್ಷಣಾ ಕಾಯ್ದೆ 1986ರಂತೆ ಕೇಂದ್ರ ಸರ್ಕಾರವು ಈ ಕೆಳಗಿನ ಯಾವ ಅಧಿಕಾರಗಳನ್ನು ಹೊಂದಿದೆ? ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಸೆಟ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಫಾರ್ ಎಮಿಷನ್ಸ್ ಆ್ಯಂಡ್ ಡಿಸ್ಚಾರ್ಜ್ ಆಫ್ ಪೊಲ್ಯೂಟೆಂಟ್ಸು, ನೆಕ್ಸ್ಟ್ ರೆಗ್ಯುಲೇಷನ್ ಫಾರ್ ದ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ಸು, ನೆಕ್ಸ್ಟ್ ಇಶ್ಯೂಯಿಂಗ್ ದ ಪರ್ಮಿಟ್ಸ್ ಫಾರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸು, ನೆಕ್ಸ್ಟ್ ಕಂಟ್ರೋಲಿಂಗ್ ಟ್ರಾಫಿಕ್ ಕಾಂಗ್ರೆಷನ್ಸು. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಸೆಟ್ಟಿಂಗ್ ಸ್ಟ್ಯಾಂಡರ್ಡ್ ಫಾರ್ ಎಮಿಷನ್ಸ್ ಆ್ಯಂಡ್ ಡಿಸ್ಚಾರ್ಜ್
ಆಫ್ ಪೊಲ್ಯೂಟೆಂಟ್ಸ್. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇದು ನೋಡೋರಲ್ಲ ನಿಮಗೆ MCQ ಕ್ವಶನ್ಸು ಮತ್ತು 5 ಮಾರ್ಕ್ಸಿಗೆ ಎಲ್ಲ ಕ್ವಶನ್ಸು ಸಹ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಯಾಕಪ್ಪ ಅಂತ ಅಂದರೆ ಇದು ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು. ಸೊ ಎಲ್ಲ ಕ್ವಶನ್ನು ನೀವು ಓದ್ಕೊಂಡಿದ್ರೆ ನಿಮಗೆ ಎಕ್ಸಾಮಿನೇಷನ್ಗೆ ಈಸಿ ಆಗುತ್ತೆ. ಆ್ಯಂಡ್ ಅದೇ ರೀತಿ 2023 ಕ್ವಶನ್ ಪೇಪರು ಸಹ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅನ್ನಲ್ಲ, ಆ ಪೇಪರಲ್ಲೂ ಸಹ ಎಲ್ಲ ಕ್ವಶನ್ಸು ಸಹ ನೀವು ಎಲ್ಲನೂ ನೋಡಿಕೊಂಡ್ರೆ ನಿಮಗೆ ಈ ಎಕ್ಸಾಮಿಗೆ ತುಂಬ ಈಸಿ ಆಗುತ್ತೆ. ಸೊ 2 ಮಾರ್ಕ್ಸಿಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಡಿಫೈನ್ ಅಗ್ರಿಮೆಂಟ್ ಅಂದರೆ ಕರಾರನ್ನು ವ್ಯಾಖ್ಯಾನಿಸಿ. ಇಲ್ಲಿ ಏನಂತ ಮಾಡಬೇಕಂದ್ರೆ ಅಕಾರ್ಡಿಂಗ್ ಟು ಅಗ್ರಿಮೆಂಟ್ ಇದೆಯಲ್ವಾ, ಅದು ಆಥರ್ ನೇಮ್ ಬರೆದ್ಬಿಟ್ಟು ಅಗ್ರಿಮೆಂಟ್ನ ಬರೀತಾ ಹೋಗಬೇಕು, ಮೀನಿಂಗ್ನ ಬರೋದು ಸಾಕಾಗುತ್ತೆ. ನೆಕ್ಸ್ಟು ವಾಟ್ ಡು ಯು ಮೀನ್ ಬೈ ಫ್ಯೂಚರ್ ಗೂಡ್ಸ್ ಅಂದರೆ ಭವಿಷ್ಯದ ಸರಕುಗಳ ಅರ್ಥವೇನು. ಫ್ಯೂಚರ್ ಗೂಡ್ಸ್ನ ಮೀನಿಂಗ್ನ ನೀವು ಇಲ್ಲಿ ಬರೆದ್ರೆ ಸಾಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ವಶನ್, ಹೂ ಈಸ್ ಅ ಕನ್ಸ್ಯೂಮರ್ ಅಂದರೆ ಗ್ರಾಹಕ ಯಾರು ಅಂದರೆ ಕನ್ಸ್ಯೂಮರ್ನ ಮೀನಿಂಗ್ನ ಬರೋದ್ರೆ ಸಾಕಾಗುತ್ತೆ. ಆ್ಯಂಡ್ ದೆನ್ ಗಿವ್ ದ ಮೀನಿಂಗ್ ಆಫ್ ಅಜಾರ್ಡ್ಸ್ ಅಬ್ಸಿಸ್ಟೆನ್ಸ್ ಅಂದರೆ ಅಪಾಯಕಾರಿ ವಸ್ತುವಿನ ಅರ್ಥವನ್ನು ನೀಡಿ. ಅಜಾರ್ಡ್ಸ್ ಸಬ್ಸ್ಟೆನ್ಸಸ್ ಮೀನಿಂಗ್ನ ಬರೆದ್ರೆ ಇಲ್ಲಿ ಸರಿ ಹೊಂದುತ್ತೆ. ನೆಕ್ಸ್ಟು ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಫೆಮಾ. ಓಕೆನಾ, ಫೆಮಾ ಬಗ್ಗೆ 2 ಆಬ್ಜೆಕ್ಟಿವ್ಸ್ನ ನೀವು ಇಲ್ಲಿ ಬರೆದ್ರೆ ಓಕೆ ಎನಫ್. ಇನ್ನು ನೆಕ್ಸ್ಟು ಇದು 2 ಮಾರ್ಕ್ಸಿಗೆ ಆಯಿತು. ಇನ್ನು 4 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ನ ಕೇಳ್ಬೋದು ಅಂತ ನೋಡೋಣ ಬನ್ನಿ. ಸೊ 4 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ನು, ಹಾಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ ಬಟ್ ಹಾಲ್ ಅಗ್ರಿಮೆಂಟ್ ಆರ್ ನಾಟ್ ಕಾಂಟ್ರಾಕ್ಟ್, ಎಕ್ಸ್ಪ್ಲೈನ್ ದ ಬ್ರೀಫ್ಲಿ. ಅಂದರೆ ಎಲ್ಲ ಒಪ್ಪಂದಗಳು ಕರಾರುಗಳು ಆದರೆ ಎಲ್ಲ ಕರಾರುಗಳು ಒಪ್ಪಂದವಲ್ಲ. ಅಂದರೆ ಹಾಲ್ ಕಾಂಟ್ರಾಕ್ಟ್ ಅಗ್ರಿಮೆಂಟು ಬಟ್ ಹಾಲ್ ಅಗ್ರಿಮೆಂಟ್ ಇಸ್ ನಾಟ್ ಕಾಂಟ್ರಾಕ್ಟು. ಸೊ ಇದ್ರ ಬಗ್ಗೆ ಅಂದರೆ ಈ ಲೈನ್ಸ್ ಇದೆಯಲ್ವಾ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ಬೇಕು. ಇಲ್ಲಿ ಕಾಂಟ್ರಾಕ್ಟ್ ಬಗ್ಗೆನೂ ಮತ್ತು ಅಗ್ರಿಮೆಂಟೂ ಬರುತ್ತೆ, ಅದನ್ನು ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಡೆಲಿವರಿ ಗೂಡ್ಸ್ ಅಂದರೆ ಸರಕುಗಳ ವಿತರಣೆಯ ವಿಧಗಳನ್ನು ವಿವರಿಸಿ. ಓಕೆ, ಕೇಳಿದಾನಲ್ವಾ, ಅಂದರೆ ಡೆಲಿವರಿ ಗೂಡ್ಸ್ನ ಟೈಪ್ಸ್ನ ಬರೀಬೇಕಾಗತ್ತೆ. ಅಂದರೆ ಡೆಲಿವರಿ ಗೂಡ್ಸ್ ಅಂದರೆ ಏನು ಮೊದಲು ಬರೆದ್ಬಿಟ್ಟು ಅನಂತರ ಟೈಪ್ಸ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟು ರೈಟ್ ಎ ನೋಟ್ ಆನ್ ಕಾಂಪಿಟೇಷನ್ ಕಮಿಷನ್ಸ್ ಆಫ್ ಇಂಡಿಯಾ ಅಂದರೆ ಕಾಂಪಿಟೇಷನ್ ಕಮಿಷನ್ಸ್ ಆಫ್ ಇಂಡಿಯಾದ ಬಗ್ಗೆ ನೋಟ್ನ ಬರೀರಿ ಅಂತ ಹೇಳಿದ್ದಾರೆ, ಸ್ಪರ್ಧಾ ಆಯೋಗ. ನೆಕ್ಸ್ಟು ಸ್ಟೇಟ್ ದ ಸೈಲೆಂಟ್ ಫ್ಯೂಚರ್ಸ್ ಆಫ್ ಫೆಮಾ, ಫೆಮಾನ ಲಕ್ಷಣಗಳನ್ನು ತಿಳಿಸಿ. ಅಂದರೆ ಮೊದಲನೇದಾಗಿ ಫೆಮಾ ಅಂದರೆ ಏನು ಅದನ್ನು ಬರೀತೀರಾ, ಅನಂತರ ಅದನ್ನ ಸೈಲೆಂಟ್ ಫ್ಯೂಚರ್ಸ್ಗಳನ್ನ ಪಾಯಿಂಟ್ಸ್ ಹಾಕ್ಬಿಟ್ಟು ಬರೆದ್ಬಿಟ್ಟು ಅನಂತರ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಸೈಬರ್ ಲಾ ಅಂದರೆ ಸೈಬರ್ ಕಾನೂನಿನ ಉದ್ದೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಮೊದಲನೇದಾಗಿ ಸೈಬರ್ ಲಾ ಅಂತ ಬರೆದ್ಬಿಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಬರೆದು ಅನಂತರ ನೀವು ಆಬ್ಜೆಕ್ಟಿವ್ಸ್ನ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗಬೇಕಾಗತ್ತೆ. ಸೊ ಈ ರೀತಿ ನಿಮಗೆ 4 ಮಾರ್ಕ್ಸಿಗಿತ್ತು. ಅದೇ ರೀತಿ 12 ಮಾರ್ಕ್ಸಿಗೆ ಯಾವ ಥರ ಬರುತ್ತೆ ಅಂತ ನೋಡೋದಾದರೆ, ಓಕೆ ಇನ್ನೊಂದು ಇದೆ. ಸೊ 12 ಮಾರ್ಕ್ಸಿಗೆ ಅಂತ ನೋಡೋದಾದರೆ ಅದರಲ್ಲಿ 12 ಮಾರ್ಕ್ಸಿಗೆ ಫಸ್ಟ್ನೇ ಕ್ವಶನ್ನು, ವಾಟ್ ಈಸ್ ಆಫರ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಆಫರ್ ಅಂದರೆ ಪ್ರಸ್ತಾವ ಎಂದರೇನು, ಪ್ರಸ್ತಾಪದ ಅಗತ್ಯಗಳನ್ನು ವಿವರಿಸಿ. ಅಂದರೆ ಮೊದಲಾಗಿ ಆಫರನ್ನು ಮೀನಿಂಗ್ನ ಬರೀಬೇಕು ಆ್ಯಂಡ್ ವ್ಯಾಲಿಡ್ ಆಫರ್ನ ಎಸೆನ್ಷಿಯಲ್ಸ್ ಅಂದರೆ ಫ್ಯೂಚರ್ಸ್ಗಳನ್ನ ಬರೆದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟು ಎಕ್ಸ್ಪ್ಲೇನ್ ದ ರೈಟ್ಸ್ ಆಫ್ ಅನ್ಪೇಯ್ಡ್ ಸೆಲ್ಲರ್ ಅಂದರೆ ಅನ್ಪೇಯ್ಡ್ ಸೆಲ್ಲರ್ನ ರೈಟ್ಸ್ಗಳೇನೇನು. ಮೊದಲಿಗೆ ಅನ್ಪೇಯ್ಡ್ ಸೆಲ್ಲರ್ನ ಮೀನಿಂಗ್ನ ಬರೀಬೇಕಾಗುತ್ತೆ, ಅವ್ನ ರೈಟ್ಸ್ ಏನು 10 ರಿಂದ 12 ಪಾಯಿಂಟ್ಸ್ನ ಬರೆದ್ಬಿಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನೆಕ್ಸ್ಟು ಎಕ್ಸ್ಪ್ಲೇನ್ ದ ಪವರ್ ಆಫ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫಾರಮ್ ಆ್ಯಂಡ್ ಕಾಂಪೋಸಿಷನ್ಸ್ ಆಫ್ ಸ್ಟೇಟ್ ಫಾರಮ್ ಅಂದರೆ ಜಿಲ್ಲಾ ಗ್ರಾಹಕ ವೇದಿಕೆಯ ಅಧಿಕಾರಿಗಳನ್ನು ಮತ್ತು ರಾಜ್ಯ ವೇದಿಕೆ ಸಂಯೋಜನೆಗಳನ್ನು ವಿವರಿಸಿ. ಇವೆರಡೂ ಸಹ ಪವರ್ಗಳನ್ನ ತಿಳಿಸ್ಕೊಡ್ಬೇಕಾಗುತ್ತೆ ನೀವು, ಅಂದರೆ ಸ್ಟೇಟ್ ಫಾರಮ್ಮು ಮತ್ತು ಡಿಸ್ಟ್ರಿಕ್ಟ್ ಫಾರಮ್ದು. ನೆಕ್ಸ್ಟು ಸೆಂಟ್ರಲ್ ಗೌರ್ಮೆಂಟ್ ಆ್ಯಸ್ ಪವರ್ಸ್ ಟು ಇಶ್ಯೂ ವೇರಿಯಸ್ ರೂಲ್ಸ್ ಆ್ಯಂಡ್ ಪಾಲಿಸೀಸ್ ಟು ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್ ಡಿಸ್ಕಸ್ ಮಾಡಬೇಕು. ಅಂದರೆ ಕೇಂದ್ರ ಸರ್ಕಾರವು ಪರಿಸರವನ್ನು ರಕ್ಷಿಸಲು ವಿವಿಧ ನಿಯಮಗಳು ಮತ್ತು ನೀತಿಗಳನ್ನು ಹೊರಡಿಸುವ ಅಧಿಕಾರ ಹೊಂದಿರುತ್ತದೆ, ಚರ್ಚಿಸಿ. ಅಂದರೆ ಈ ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡಲು ಸೆಂಟ್ರಲ್ ಗೌರ್ಮೆಂಟು ಮತ್ತು ಅದಕ್ಕೆ ಪವರು ಮತ್ತು ಏನೆಲ್ಲ ರೂಲ್ಸ್ಗಳಿದ್ದಾವೆ ಅದನ್ನು ತಿಳಿಸಿ ಅಂತ ಹೇಳಿದ್ದಾನೆ. ಅದು ಲಾಸ್ಟ್ ಚಾಪ್ಟ್ರಲ್ಲಿದೆ, ಒಂದ್ಸತಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಲಾಸ್ಟ್ ಕ್ವಶನ್ 12 ಮಾರ್ಕ್ಸಿಗೆ, ರೈಟ್ ಎ ನೋಟ್ ಆನ್ ಆಥರೈಸ್ಡ್ ಡೀಲರ್ಸ್ ಇನ್ ಫೆಮಾ. ನೆಕ್ಸ್ಟು ಪ್ರೊಡ್ಯೂಸರ್ಸ್ ಟು ಗೆಟ್ ಪೇಟೆಂಟ್ಸ್ ಆಫ್ ಇನೋವೇಷನ್ಸು. ನೆಕ್ಸ್ಟು ಫ್ರೀ ಕನ್ಸೆಂಟ್. ಸೊ ಅಂದರೆ ಫೆಮಾದಲ್ಲಿ ಅಧಿಕೃತ ಡೀಲರು ನಾವೀನ್ಯತೆಗಳಿಗೆ ಪೇಟೆಂಟ್ ಪಡೆಯುವ ವಿಧಾನ ಮತ್ತು ಮುಕ್ತ ಒಪ್ಪಿಗೆ. ಸೊ ಇಷ್ಟು ಏನಿದೆಯಲ್ಲ ನಿಮ್ಮ ಬಿಸ್ನೆಸ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ಗೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ BComನ ACA ಮತ್ತು ಕಸ್ಟಮರ್ CMT FIA BRF ಇವೆಲ್ಲ ಪೇಪರ್ನ ಅನಾಲಿಸಿಸ್ ಮಾಡಿದ್ದೀನಿ. ಸೊ ಅವನು ಒಂದು ಸತಿ ಹೋಗಿ ಚೆಕ್ ಇನ್ ಮಾಡಿಕೊಂಡು 2023 ಕ್ವಶನ್ ಪೇಪರ್ ಸಹ ಇದ್ದಾವೆ, ಅವನು ಸಹ ನೋಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಫಿನಾನ್ಷಿಯಲ್ ಎಜುಕೇಷನ್ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಆ ವಿಡಿಯೋ
ಜೊತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಗಯಾ.